ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ರಕ್ತಪಾತ, ವಾಯುನೆಲೆ, ಅಣು ಘಟಕ ಟಾರ್ಗೆಟ್, ಎಲ್ಲೆಂದರಲ್ಲಿ ಬೀಳ್ತಾ ಇವೆ ಮಿಸೈಲ್ ಬಾಂಬ್. ಇದು ಮಹಾಯುದ್ಧದ ಸುದ್ದಿ. ಇವತ್ತಿಗೆ 4ನೇ ದಿನ. ಮಧ್ಯಪ್ರಾಚ್ಯದಲ್ಲಿ 4ನೇ ದಿನವೂ ಕೂಡ ಮುಂದುವರಿತಾ ಇದೆ ಯುದ್ಧ. ಈ ಯುದ್ಧದಿಂದ ಹೊತ್ತಿ ಉರಿತಾ ಇರುವಂತದ್ದು ಬರೋಬ್ಬರಿ 12 ದೇಶಗಳು, ಗಲ್ಫ್ ರಾಷ್ಟ್ರಗಳು. 12 ದೇಶಗಳಲ್ಲಿ ಸಂಕಷ್ಟ. ಖಮೇನಿ ಸಾವಿನ ನಂತರ ಇರಾನ್ ಕೋತ ಅಂತ ಕುದಿತಾ ಇದೆ. ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ. ಖಮೇನಿ ಸಾವಿನ ನಂತರ ಇರಾನ್ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕವಾಗಿ ಸೌದಿ ಅರೇಬಿಯಾದ ರಿಯಾದ್ ಮೇಲೆ ದಾಳಿ ಮಾಡಿದೆ. ಅಮೆರಿಕ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದಲ್ಲ. ಸೌದಿ ಅರೇಬಿಯಾದಲ್ಲಿ ರಿಯಾದ್ ಮೇಲೆ ಇರಾನ್ನಿಂದ ಅಟ್ಯಾಕ್ ಆಗಿದೆ. ಅಮೆರಿಕದ ರಾಯಭಾರ ಕಚೇರಿಯನ್ನ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿಯನ್ನ ನಡೆಸಲಾಗಿದೆ ಇರಾನ್ ಕಡೆಯಿಂದಲೂ ಕೂಡ. ಇಲ್ಲಷ್ಟೇ ಅಲ್ಲ, ಬಹುತೇಕ ಎಲ್ಲೆಲ್ಲಿ ಅಮೆರಿಕ ಸೇನಾ ನೆಲೆಗಳನ್ನ ಮಾಡಿಕೊಂಡಿದೆ ತಾತ್ಕಾಲಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಗಲ್ಫ್ ರಾಷ್ಟ್ರಗಳಲ್ಲಿ. ಸೊ ಅಲ್ಲೆಲ್ಲ ಟಾರ್ಗೆಟ್ ಮಾಡಿ ಇರಾನ್ ಡ್ಯಾಮೇಜ್ ಮಾಡ್ತಾ ಇದೆ, ಅಲ್ಲಿ ಧ್ವಂಸ ಮಾಡ್ತಾ ಇದೆ ಅಮೆರಿಕದ ವಾಯು ನೆಲೆಗಳನ್ನ, ಸೇನಾ ನೆಲೆಗಳನ್ನ. ಮತ್ತು ಇಸ್ರೇಲ್ ಮೇಲೆ ಕೂಡ ಅದರ ಅಟ್ಯಾಕ್ ಮುಂದುವರಿತಾ ಇದೆ ಕೆಲವೊಂದಿಷ್ಟು ಭಾಗಗಳಲ್ಲಿ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ದಾಳಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏಕಾಂಗಿಯಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದೊಂದೇ ಮಿಸೈಲ್ ಡ್ರೋನ್ಗಳ ದಾಳಿಯನ್ನು ನಿರಂತರವಾಗಿ ನಡೆಸ್ತಾನೆ ಇದೆ. ಮತ್ತೊಂದು ಕಡೆ ಇರಾನ್ನಿಂದ ಬಹರೇನ್ ಮೇಲೆ ಮತ್ತಷ್ಟು ದಾಳಿ ಆಗಿದೆ. ಬಹರೇನ್ನಲ್ಲಿರುವಂತಹ US ವಾಯು ನೆಲೆ ಮೇಲೆ, ಅಮೆರಿಕದ ವಾಯು ನೆಲೆ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡಿದೆ. ಮಿಸೈಲ್ ಮತ್ತು ಡ್ರೋನ್ಗಳಿಂದ ದಾಳಿಯಾಗಿದೆ. ಅಮೆರಿಕದ ಕಮಾಂಡ್ ಕಟ್ಟಡವನ್ನು ಕೂಡ ಧ್ವಂಸಗೊಳಿಸಿದೆ ಇರಾನ್. 20 ಡ್ರೋನ್ ಮತ್ತು 3 ಮಿಸೈಲ್ಗಳಿಂದ ದಾಳಿಯನ್ನು ನಡೆಸಿ ಅಮೆರಿಕದ ಕಮಾಂಡ್ ಕಟ್ಟಡವನ್ನು ಧ್ವಂಸ ಮಾಡಲಾಗಿದೆ. ಆ ಒಂದು ವಾಯು ನೆಲೆಯಲ್ಲಿ ಇದ್ದಂತಹ ಕಮಾಂಡ್ ಕಟ್ಟಡ, ಸೊ ಅದನ್ನು ಟಾರ್ಗೆಟ್ ಮಾಡಿ ಒಡಿಸ್ ಮಾಡಿರುವುದು ಬಹರೇನ್. ಅಮೆರಿಕದ ವಾಯು ನೆಲೆ ಮೇಲೆ ಅಟ್ಯಾಕ್ ನಡೆಸಿದ್ದು ಇರಾನ್. ಸೊ ಈ ರೀತಿಯಾಗಿ ಎಲ್ಲೆಲ್ಲಿ ಅಮೆರಿಕದ ಅಸ್ತಿತ್ವಗಳಿದ್ದಾವೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಗಲ್ಫ್ ಕಂಟ್ರಿಗಳಲ್ಲಿ, ಅಂದರೆ ಇರಾನ್ನ ಸುತ್ತಮುತ್ತಲಿರುವಂತಹ ದೇಶಗಳು, ಸೊ ಆ ದೇಶಗಳಲ್ಲಿರುವಂತಹ ಅಮೆರಿಕದ ವಾಯು ನೆಲೆಗಳನ್ನ, ಸೇನಾ ನೆಲೆಗಳನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಹೊಡೆದು ಹಾಕಲಾಗ್ತಾ ಇದೆ. ಅಮೆರಿಕದ ಕಮಾಂಡ್ ಕಟ್ಟಡವೂ ಕೂಡ ಧ್ವಂಸಗೊಂಡಿದೆ. ಇರಾನ್ನಿಂದ 20 ಡ್ರೋನ್ ಮತ್ತು 3 ಮಿಸೈಲ್ಗಳಿಂದ ದಾಳಿಯನ್ನು ನಡೆಸಿ ಆ ಕಟ್ಟಡವನ್ನು ಧ್ವಂಸಗೊಳಿಸಿದ ಇರಾನ್. ಇನ್ನು ಮತ್ತೊಂದು ಕಡೆ ಇರಾನ್ ಮೇಲೆ ಮತ್ತಷ್ಟು ದಾಳಿಗೆ ಅಮೆರಿಕ ಕೂಡ ಪ್ಲಾನ್ ಮಾಡ್ತಾ ಇದೆ. ಭಯಂಕರವಾದಂತಹ ದಾಳಿಗೆ ಪ್ಲಾನ್. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕನ್ನರಿಗೆ ಸಂದೇಶ ಬಂದಿದೆ. ಅಮೆರಿಕ ದೇಶದಿಂದ ಕೂಡಲೇ ಅರಬ್ ರಾಷ್ಟ್ರಗಳನ್ನ ತೊರೆಯಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಈ ಗಲ್ಫ್ ಕಂಟ್ರಿಗಳಿಂದ ವಾಪಸ್ ಬಂದ್ಬಿಡಿ ಅಂತ, ಕೂಡಲೇ ನೀವಿರುವ ಸ್ಥಳ ತೊರೆಯಬೇಕು ಅಂತ ಅಮೆರಿಕದಿಂದ ಅನಿವಾಸಿ ಅಮೆರಿಕನ್ನರಿಗೆ ಸೂಚನೆ ಬಂದಿರೋದು. ಈ ಬೆನ್ನಲ್ಲೇ ಇರಾನ್ಗೆ ಅಮೆರಿಕ ಎಚ್ಚರಿಕೆ ಕೂಡ ಕೊಟ್ಟಿದೆ. ಇರಾನ್ ಮೇಲಿನ ದಾಳಿಗೆ ಶಸ್ತ್ರಾಸ್ತ್ರಗಳ ದಾಸ್ತಾನಿದೆ, ನಾವು ಅದಕ್ಕಂತಾನೆ ಎತ್ತಿಟ್ಟು ಬಿಟ್ಟಿದ್ದೀವಿ ಅಂತ. ಉನ್ನತ ಮಟ್ಟದ ಶಸ್ತ್ರಾಸ್ತ್ರಗಳನ್ನ ಅಮೆರಿಕ ಹೊಂದಿದೆ. ಅಗತ್ಯ ಬಿದ್ದರೆ ದೀರ್ಘಕಾಲದ ಯುದ್ಧಕ್ಕೂ ಸಿದ್ಧ ಅಂತ ಟ್ರಂಪ್ ಹೇಳಿದ್ದ. ಯುದ್ಧವನ್ನ ನಿಲ್ಲಿಸೋಕೆ ಆಗುವುದಿಲ್ಲ ಅನ್ನುವಂತಹ ಎಚ್ಚರಿಕೆ ಇದು. ಅದೆಷ್ಟು ದಿನಗಳ ಕಾಲ ನೀವು ಯುದ್ಧ ಮಾಡ್ತೀನಿ ಅಂತ ಹೇಳ್ತಿರೋ, ನಾವು ಕೂಡ ರೆಡಿಯಾಗಿದ್ದೀವಿ. ಸೊ ಇರಾನ್ ಮೇಲೆ ಮತ್ತಷ್ಟು ದಾಳಿಗೆ ಅಮೆರಿಕ ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ ಬಹುತೇಕ ಇರಾನ್ನ ಎಲ್ಲ ನಗರಗಳನ್ನು, ಎಲ್ಲ ದಿಕ್ಕುಗಳನ್ನು ಕೂಡ ಬ್ಲಾಸ್ಟ್ ಮಾಡಾಗಿದೆ. ಸೊ ಈ ಪ್ರಮಾಣ ಏನಿದೆ ಅದನ್ನು ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸೊ ಅದರ ಪ್ರತಿಯಾಗಿ, ಅದರ ಪೂರಕವಾಗಿಯೇ ಈ ಅರಬ್ ಕಂಟ್ರೀಸ್ಗಳಲ್ಲಿ ಇರುವಂತಹ ಅಮೆರಿಕನ್ ಪ್ರಜೆಗಳನ್ನು ತನ್ನ ದೇಶಕ್ಕೆ ವಾಪಸ್ ಬರುವಂತೆ, ನಿಮಗೆ ಹೇಗೆ ತಿಳಿಯುತ್ತೋ ಹಾಗೆ ವಾಪಸ್ ಬಂದ್ಬಿಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಇರಾನ್ ಮೇಲೆ ಅಮೆರಿಕ ಸೇನೆ ಮತ್ತಷ್ಟು
ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ನ ವಾಯುನೆಲೆ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಕ್ಷಿಪಣಿ ಉಡಾವಣಾ ತಾಣಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಕ್ಷಿಪಣಿಯನ್ನ ಉಡಾವಣೆ ಮಾಡೋಕೆ ಆಗಬಾರದು ಇರಾನ್ಗೆ, ಆ ರೀತಿಯಾಗಿ ಕ್ಷಿಪಣಿ ಉಡಾವಣಾ ತಾಣಗಳನ್ನ ಟಾರ್ಗೆಟ್ ಮಾಡಿದೆ ಅಮೆರಿಕ. ನಿನ್ನೆ ಮಿಸೈಲ್ಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ದಂತಹ ಆ ಒಂದು ಗೋಡೌನ್ ಅದನ್ನ ಬ್ಲಾಸ್ಟ್ ಮಾಡಿತ್ತು ಅಮೆರಿಕ. B-2 ಬಾಂಬರ್ ಅನ್ನ ಬಳಸಿ ಕ್ಷಿಪಣಿ ಮತ್ತು ಡ್ರೋನ್ ಎಲ್ಲಿಂದ ಆಪರೇಟ್ ಆಗ್ತಾ ಇತ್ತು ಅಲ್ಲಿನ ಕಟ್ಟಡಗಳನ್ನ, ಆ ಒಂದು ಮಿಲಿಟರಿ ಬೇಸ್ ಅನ್ನ ಅಮೆರಿಕ ಈಗ ಹೊಡೆದು ಹಾಕಿದೆ ಇರಾನ್ನಲ್ಲಿ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಒಡಿಸಾಗಿದೆ. ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣೆ ತಾಣಗಳ ಮೇಲೆ ಕೂಡ ನಿರಂತರವಾದಂಥ ದಾಳಿಗಳು ನಡೀತಾ ಇದೆ. ಬಟ್ ಇದಕ್ಕಿಂತ ಭಯಂಕರ ಅಂದ್ರೆ ಇನ್ನಷ್ಟು ಈ ದಾಳಿಯ ತೀವ್ರತೆಯನ್ನ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಅಮೆರಿಕದ ಉದ್ದೇಶ ಆಗಿದೆ. ಸೊ ಆ ಉದ್ದೇಶದ ಪ್ರಕಾರವಾಗಿ ಅಮೆರಿಕದ ಪ್ರಜೆಗಳನ್ನ ಇರಾನ್, ಇರಾಕ್, ಬಹ್ರೇನ್, ಸೌದಿ ಅರೇಬಿಯಾ, ಅಬುದಾಬಿ, ದುಬೈ ಈ ಎಲ್ಲ ಕಂಟ್ರೀಸ್ಗಳೇನಿದೆ, ಸೊ ಅಲ್ಲಿಂದ ಯಾರ್ಯಾರು ಅಮೆರಿಕದ ಪ್ರಜೆಗಳಿದ್ದಾರೆ ಅವರನ್ನ ವಾಪಸ್ ದೇಶಕ್ಕೆ ಬಂದುಬಿಡಿ ಅಂತ ಟ್ರಂಪ್ ಅಂದರೆ ಅಮೆರಿಕ ಸರ್ಕಾರ ಸೂಚನೆಯನ್ನ ಈಗಾಗಲೇ ರವಾನೆ ಮಾಡಿದೆ. ಸೊ ಅವರ ಪ್ರಜೆಗಳನ್ನು ವಾಪಸ್ ಕರೆಸಿಕೊಂಡು